ಬಿಡದಿಯ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ಅಂದರೆ ಭೂ ಸ್ವಾಧೀನವನ್ನು ವಿರೋಧಿಸಿ ರೈತರು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. 23 ಹಳ್ಳಿಗಳ ರೈತರು ಫಲವತ್ತಾದ ಜಮೀನನ್ನು ವಶಪಡಿಸಿಕೊಳ್ಳಲಾಗ್ತಾ ಇದೆ. ಇದನ್ನು 1 ಇಂಚು ಭೂಮಿ ನಾವು ಕೊಡೋದಿಲ್ಲ ಅಂತ ಪಟ್ಟನ್ನು ಹಿಡಿದಿರುವಂಥದ್ದು ರೈತರು. ಈಗ ಇವರೆಲ್ಲ ಗ್ರೇಟರ್ ಬೆಂಗಳೂರು ಅದು ಇದು ಏನೋ ಮಾಡಿಬಿಡ್ತಾರೆ. ಅಲ್ಲಿ ಹೋಗಿ ವಾಚ್ಮ್ಯಾನ್ ಕೆಲಸನೋ ಇಲ್ಲ ಹೌಸ್ ಕೀಪಿಂಗು ಬಾತ್ರೂಮ್ ತೊಳೆದೋ ಇನ್ನೊಂದು ಕೆಲಸನೋ ಮಾಡಬೇಕಾಯ್ತದೆ. ವಿಷ ಕೂಡ ಸಾಯ್ಬೇಕು ನಾವು. ಈ ಸರ್ಕಾರಕ್ಕೆ ಒಂದು ಸ್ವಲ್ಪ ಕೂಡ ಭೂತಾಯಿ ಮೇಲಾಗಲಿ ರೈತರ ಮೇಲಾಗಲಿ ಕಾಳಜಿ ಇಲ್ಲ. Government is for the people, by the people and from the people. Why the government is not considering those lines? ಇಂಥ ವ್ಯವಸಾಯ ಮಾಡೋ ಭೂಮಿಗಳನ್ನ ಯಾವುದೇ ಕಾರಣಕ್ಕೂ ಅಕ್ವೈರ್ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡಿಬಿಡಿ. ಏನಕ್ಕೂ ಉಪಯೋಗ ಇಲ್ಲದೆ ಇರ್ತಕ್ಕಂಥ ಭೂಮಿಗಳು ಬೇಜಾನಿದೆ. ಈಗ ಬಂದಿರೋಂಥ ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳ್ತಾರೆ. ಗ್ರೇಟರ್ ಬೆಂಗಳೂರು ಯಾಕೆ ಬೇಕು ಸರ್? ನಾವು ಗ್ರೇಟರ್ ಬೆಂಗಳೂರು ಬಿಟ್ಬಿಟ್ಟು ಬಂದ್ಬಿಟ್ಟು ಹಳ್ಳಿಲಿ ಬಂದು ನೆಮ್ಮದಿಯಾಗಿದ್ದೀವಿ. ನಮ್ಮ ಗ್ರೇಟರ್ ಬೆಂಗಳೂರು ಬೇಡ, ಯಾವುದು ಬೇಡ, ನಮ್ಮೂರೇ ನಮ್ಮ ಗ್ರೇಟರ್ ಬೆಂಗಳೂರು. ಒಂದು ಲೋಟ ನೀರು 4 ಜನ ಬಂದರೆ 10 ಜನಕ್ಕೆ ಅನ್ನ ಹಾಕ್ತೀವಿ. ಯಾರೋ ಅಧಿಕಾರಿಗಳು ಹೇಳ್ಬಿಟ್ಟು ನಮ್ಮನ್ನೆಲ್ಲ ಒಕ್ಕಲೆ ಬೀಸಿದ್ರೆ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಜೀವನ ಏನು ಸರ್? ರೈತರು ಎಷ್ಟೋ ಜನ ಬೀದಿಗೆ ಬಂದ್ಬಿಡ್ತೀವಿ ಸರ್ ನಾವು. ಬಂದು ಇಲ್ಲಿ ಕೂತ್ಕೊಂಡು ಮಾತಾಡಿ ಸ್ವಾಮಿ, ನೀವು ಅಲ್ಲಿ ಕೂತ್ಕೊಂಡು ಮಾಡೋದಲ್ಲ.